ವೀಕ್ಷಕರೇ, ಕಳೆದ ಕೆಲ ದಿನಗಳಿಂದ ಬಿಗ್ ಬಾಸ್ ಸೀಸನ್ 11ನೇ ಸೀಸನ್ಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂತಹ ಪ್ರಶ್ನೆಗಳು ಎದ್ದಿರುವಂಥದ್ದು. ಬಿಗ್ ಬಾಸ್ ಜನಪ್ರಿಯ ರಿಯಾಲಿಟಿ ಶೋ ಆಗಿದ್ದು, ಸೊ ಇದನ್ನು ವೀಕ್ಷಣೆ ಮಾಡುವಂತಹ ವೀಕ್ಷಕರುಗಳ ಪೈಕಿ ಅದನ್ನು ಅಚ್ಚುಮೆಚ್ಚಿನ ಶೋ ಆಗಿ ವೀಕ್ಷಿಸುವಂಥವರ ಪೈಕಿ ಅದರಲ್ಲೂ ಕಿಚ್ಚ ಸುದೀಪ್ ರವರ ಅಭಿಮಾನಿಗಳಲ್ಲಂತೂ ಈ ಪ್ರಶ್ನೆಗಳು ಹೆಚ್ಚಾಗಿ ಮೂಡುತ್ತಿರುವುದನ್ನು ಕಾಣಬಹುದಾಗಿದೆ. ಈ ಬಾರಿ ಬಿಗ್ ಬಾಸ್ ಸೀಸನ್ 11ರ ನಿರೂಪಣೆಯನ್ನು ಯಾರು ಮಾಡ್ತಾರೆ ಹಾಗಿದ್ರೆ? ಸುದೀಪ್ ರವರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವ ಕಾರಣದಿಂದಾಗಿ ಇತರೆ ಬೇರೆ ನಟರುಗಳು ಮಾಡಬಹುದು, ರಮೇಶ್ ಅರವಿಂದ್ ಅಥವಾ ರಿಷಬ್ ಶೆಟ್ಟಿ ಎಂಬ ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇದ್ವು. ಇದೇ ಸಂದರ್ಭದಲ್ಲಿ ಇದಕ್ಕೆ ಒಂದು ಕ್ಲಾರಿಟಿ ಕೂಡ ಇದೀಗ ಸಿಕ್ಕಿರುವಂಥದ್ದು. ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರ ನಿರೂಪಣೆಯನ್ನು ಯಾರು ಮಾಡ್ತಾರೆ ಎಂಬುದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವ ಕ್ಲಾರಿಟಿ ಏನು, ವೈರಲ್ ಆಗಿರುವಂತಹ ಒಂದು ಫೋಟೋ ಏನು, ಲೀಕ್ ಆಗಿರ್ತಕ್ಕಂಥ ಫೋಟೋ, ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ KV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಬಿಗ್ ಬಾಸ್ ಸೀಸನ್ 11ಕ್ಕೆ ದಿನಗಣನೆ ಆರಂಭ ಆಗಿದ್ದು, ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಕನ್ನಡದ 11ನೇ ಸೀಸನ್ ಪ್ರಸಾರ ಆಗ್ತಾ ಇರುವಂಥದ್ದು. ಅದಕ್ಕೂ ಮುನ್ನ ಪ್ರೋಮೋ ರಿಲೀಸ್ ಆಗಲಿದೆ. ಆದರೆ ಈಗ ಪ್ರೋಮೋದ ಒಂದು ಶೂಟಿಂಗ್ ಸೆಟ್ನಿಂದ 2 ಫೋಟೋಗಳು ಲೀಕ್ ಆಗಿರುವಂಥದ್ದು. ಈ ಬಾರಿ ಹೆಚ್ಚು ಚರ್ಚೆ ಆಗಿರುವಂಥ ವಿಷಯ ಅಂದರೆ ನಿರೂಪಣೆಯನ್ನು ಯಾರು ಮಾಡ್ತಾರೆ, ಅದಕ್ಕೆ ಪೂರಕವಾಗಿ ಈಗ ಪ್ರೋಮೋ ಕೂಡ ಶೂಟಿಂಗ್ ಸೆಟ್ನಿಂದ ಫೋಟೋ ಲೀಕ್ ಆಗಿದ್ದು, ಈಗಾಗಲೇ ಹೈದರಾಬಾದ್ನಲ್ಲಿ ಒಂದು ಪ್ರೋಮೋ ಶೂಟಿಂಗ್ ನಡೆದಿದ್ದು, ಇದರ 2 ಫೋಟೋಗಳು ಈಗ ಲೀಕ್ ಆಗಿದ್ದು ಎಲ್ಲ ಕಡೆನೂ ಕೂಡ ಸಖತ್ತಾಗಿ ವೈರಲ್ ಆಗ್ತಾ ಇದ್ದು, ಈ ಬಾರಿ ನಿರೂಪಣೆಯನ್ನು ಯಾರು ಮಾಡ್ತಾರೆ ಎಂಬುದಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿರುವಂಥದ್ದು. ಹೈದರಾಬಾದ್ನಲ್ಲಿ ಪ್ರೋಮೋ ಶೂಟಿಂಗ್ನಲ್ಲಿ ನಡೆದಿರುವಂಥ ಈ ಒಂದು ಪ್ರೋಮೋ ಶೂಟ್ನಲ್ಲಿ 2 ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದ್ದು, ಈ ಬಾರಿ ಕೂಡ ಕಿಚ್ಚ ಸುದೀಪ್ ರವರ ಬಿಗ್ ಬಾಸ್ ಸೀಸನ್ 11ರ ನಿರೂಪಣೆಯನ್ನು ಮಾಡಲಾಗ್ತದೆ. ಅವರೇ ಮಾಡ್ತಾರೆ ಎಂಬುದು ಸ್ಪಷ್ಟವಾಗಿರುವಂಥದ್ದು. ಒಂದು ಫೋಟೋದಲ್ಲಿ ಕ್ಯಾಮರಾಮನ್ ವರ್ಕ್ ಫೋಟೋ ಇದೆ, ಜೊತೆಗೆ ಕಿಚ್ಚ ಜಾಕೆಟ್ ಹಾಕಿ ಚೇರ್ ಮೇಲೆ ಕುಳಿತಿರುವ ಒಂದು ಕ್ಯಾಮರಾದಲ್ಲಿ ಕಾಣಿಸುತ್ತಿದೆ. ಮತ್ತೊಂದು ಫೋಟೋದಲ್ಲಿ ಕಿಚ್ಚ ಜಾಕೆಟ್ ಹಾಕಿಕೊಂಡು ನಡೆದಾಡುತ್ತಿರುವಂತಹ ಒಂದು ಫೋಟೋ ಕೂಡ ಕಾಣಿಸ್ತಾ ಇರುವಂಥದ್ದು. ಸದ್ಯ ಕಲರ್ಸ್ ಕನ್ನಡದಲ್ಲಿ ಅನುಬಂಧ ಅವಾರ್ಡ್ ತಯಾರಿ ಕೂಡ ನಡೀತಾ ಇದ್ದು, ನೆಚ್ಚಿನ ನಟ-ನಟಿಯರ ಜನಮೆಚ್ಚಿದ ಜೋಡಿ ಹಲವು ವಿಭಾಗದ ವೋಟಿಂಗ್ ಸೆಷನ್ ನಡೆಯುತ್ತದೆ. ಹಾಗಾಗಿ ಆಗಸ್ಟ್ ತಿಂಗಳ ಕೊನೆಯಲ್ಲಿ ವಾರದಲ್ಲಿ ಶೂಟಿಂಗ್ ನಡೆದು ಬಳಿಕ ಸೆಪ್ಟೆಂಬರ್ನಲ್ಲಿ ಅನುಬಂಧ ಅವಾರ್ಡ್ ಕೂಡ ನಡೆದು ನಂತರದಲ್ಲಿ ಪ್ರತಿ ವರ್ಷದಂತೆ ಅಂದರೆ ಪ್ರತಿ ವರ್ಷ ಏನು ಶುರುವಾಗುವ ರೀತಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಸೀಸನ್ 11 ಆರಂಭ ಆಗ್ತದೆ. ಅದರಂತೆ ಈ ಬಾರಿ ಕೂಡ ಅಕ್ಟೋಬರ್ನಲ್ಲೇ ಆರಂಭವಾಗುವುದು ಬಹುತೇಕ ಖಚಿತ ಆಗಿದ್ದು, ಇದರ ನಡುವೆ ಸ್ಪರ್ಧಿಗಳ ಬಗ್ಗೆಯೂ ಕೂಡ ಕೆಲವೊಂದು ಸುದ್ದಿಗಳು ವೈರಲ್ ಆಗ್ತಾ ಇರುವಂಥದ್ದು. ಅದೇನೇ ಇರಲಿ, ಬಹುತೇಕವಾಗಿ ಕಿಚ್ಚ ಸುದೀಪ್ ರವರ ಬಿಗ್ ಬಾಸ್ ಸೀಸನ್ 11ರ ನಿರೂಪಣೆಯನ್ನು ಕೂಡ ಮಾಡ್ತಾರೆ ಎಂಬುದು ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದಾಗಿದ್ದು, 10 ಸೀಸನ್ಗಳನ್ನು ಕೂಡ ಕಿಚ್ಚ ಸುದೀಪ್ ರವರು ನಡೆಸಿಕೊಟ್ಟಿದ್ದು, ಅವರ ಒಂದು ವೈಶಿಷ್ಟ್ಯತೆ ಕಾರಣದಿಂದಾಗಿ ಅವರನ್ನೇ ಬಿಗ್ ಬಾಸ್ ಸೀಸನ್ 11ಕ್ಕೂ ಕೂಡ ಅವರ ಒಂದು ಮಾತುಗಾರಿಕೆಲ್ಲ ನೋಡೋದಕ್ಕೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇರ್ತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ KV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.